ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಲೋ ಬಜೆಟಲ್ಲಿ ಒಂದು ಮಾರುತಿ 800 ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸು ಸಿಗುತ್ತೆ. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ, ಗಾಡಿ ಓನರ್ ನಂಬರ್ ಅಂತ. ಈ ನಂಬರು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ, ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ. ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಓಕೆನಾ? ಇನ್ನು ನಮ್ಮ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು. ಇನ್ನು ಈಗ ಯಾರಾದರೂ ಒಂದು ಮಾರುತಿ 800 ಲೋ ಬಜೆಟಲ್ಲಿ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ. ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ಗಾಡಿಯವ್ರದ್ದು. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್ ಅದೇ ಒಂದು ಮಾರುತಿ 800 ಕಳಿಸಿದಂಗಿದ್ರಿ. ಹೌದು ಸರ್. ಸೇಲ್ಗಿದೆಯಾ ಅದು? ಹೌದು ಸರ್. ಎಷ್ಟು ಮಾಡಲು? ಸರ್ ಇದು 97 ರೀ. ಓಕೆ, 1997. 97 ರೀ. ಓಕೆ, ಎಷ್ಟು ಓಡಿದೆ ಗಾಡಿ? ಸರ್ ಮೀಟ್ರ್ ಡೆಡ್ ಆಗೈತೆ ಸರ್, ಅದು ನಾವು ಅಷ್ಟು ಲಕ್ಷ ಕೊಟ್ಟಿಲ್ಲ. ಓಕೆ, ಈಗ ಪ್ರೆಸೆಂಟ್ ಮೀಟ್ರ್ ರನ್ನಿಂಗ್ ಇಲ್ಲ. ರನ್ನಿಂಗ್ ಇದ್ದಂಗಿಲ್ಲ ಸರ್. ಓಕೆ, ಇದು ಪೆಟ್ರೋಲ್ ಗಾಡಿ ಅಲ್ವಾ? ಪೆಟ್ರೋಲ್ ಸರ್, ಪ್ಯೂರ್ ಪೆಟ್ರೋಲ್. LPG ಏನು ಹಾಕ್ಸಿಲ್ಲ? ಇಲ್ಲ ಸರ್, ಇಲ್ಲ LPG ಇಲ್ಲ. ಓಕೆ, ಗಾಡೀಲಿ ಟೈರ್ ಎಲ್ಲ ಹೆಂಗಿದಾವೆ ಸರ್ ಈಗ? ಸರ್ ಟೈರ್ ಒಂದು 40% ಅದಾವೆ ಸರ್. 40% ಇದಾವೆ. 40. ಓಕೆ, ಸ್ಟೆಪ್ನಿ ಇದೆಯಾ ಗಾಡೀಲಿ? ಸ್ಟೇಪ್ನಿ ಇದೆ ಸರ್. ಓಕೆ, ಈಗ FC ಇನ್ಸೂರೆನ್ಸ್ ಸರ್ ಗಾಡಿದು? ಇಲ್ಲ ಸರ್, ಲ್ಯಾಪ್ಸ್ ಆಗ್ಯಾವ ರೀ. ಎರಡೂ ಲ್ಯಾಪ್ಸ್ ಆಗಿದಾವಾ? ಲ್ಯಾಪ್ಸ್ ಆಗ್ಯಾವ ಸರ್. ಏನು ನೀವೇ ಕಟ್ಕೊಡ್ತಾರ, ತಗೊಳ್ಳೋರು ಅಂದ್ರೆ ಕಟ್ಕೊಬೇಕಾ? ಇಲ್ಲ ಸರ್, ತಗೊಳ್ಳಾರ ಕಟ್ಕೊಳ್ಳೋದು. ಕಂಡೀಷನ್ ಹೆಂಗಿದೆ ಸರ್ ಇಂಜಿನ್? ಏನು ಇರುವಾಗ ಗುಡ್ ಕಂಡೀಷನ್ ಗಾಡಿ ಸರ್. ಗಾಡಿ ಉಳ್ಕದ್ದೇನಿಲ್ಲ ಸರ್, ಕಂಡೀಷನ್. ಅಂದ್ರೆ ತಗೊಳ್ಳೋರಿಗೆ ಏನು ಖರ್ಚಿಲ್ಲ ಇಂಜಿನು? ಇಂಜಿನು ಗಿರ್ಬಾಕ್ಸ್ ಏನು ಖರ್ಚಿಲ್ಲ ಸರ್. ಬಾಡಿ ಲೈನ್ ಏನಾದರೂ ಟಿಂಕರಿಂಗು? ಐತೆ ಸರ್, ಲೈಟ್ ಆಗಿ. ಲೈಟ್ ಆಗೈತಾ? ಹಾಂ ಸರ್. ಹಳೆ ಗಾಡಿ ಅಂದ್ರೆ ಇದ್ದೇ ಇರುತ್ತೆ. ಇದ್ದೇ ಇರುತ್ತೆ ಅಷ್ಟೇ ಸರ್. ಓಕೆ, ಅಂದ್ರೆ ಈಗ ಆಕ್ಸಿಡೆಂಟು ರಿಪೇಂಟ್ ಆ ಥರ ಏನು ಆಗಿಲ್ಲಲ್ಲ? ರೀಪೇಂಟ್ ಆಗೈತೆ ಸರ್. ನೋಡಾಕ ಲುಕ್ ಇದೆ ಸರ್ ಪೇಂಟಿಗಿಂತ. ಏನು ಹೇಳಿ? ಪೇಂಟ್ ರೀಪೇಂಟ್ ಆಗೈತೆ ಸರ್. ಒರಿಜಿನಲ್ ಪೇಂಟ್ ಅಲ್ಲ, ರೀಪೇಂಟ್ ಆಗೈತಿ. ಬಟ್ ನೋಡ್ಲಿಕ್ಕೆ ಲುಕ್ ಇದೆ ಗಾಡಿ ಪೇಂಟಿಗಿಂತ. ಅಂದ್ರೆ ಗಾಡೀಲಿ ಈಗ ರೀಪೇಂಟ್ ಆಗಿದೆ ಆಲ್ರೆಡಿ? ಎಸ್, ಆಗಿದೆ ಸರ್. ಓಕೆ, ಸ್ವಲ್ಪ ಟಿಂಕರಿಂಗ್ ಕೆಲಸ ಐತೆ? ಹೌದು ಸರ್, ಹೌದು. ಓಕೆ ಓಕೆ, ಅಂದ್ರೆ ಈಗ ಗಾಡಿ ಇರೋದು ಎಲ್ಲಿದು? ಗಾಡಿ ಇರೋದು ಸರ್ ಇದು ನವಲುಂದ ತಾಲೂಕು, ಧಾರವಾಡ ಡಿಸ್ಟಿಕ್ ನವಲುಂದ ತಾಲೂಕು, ಬೋಗಾಣೂರ್ ಅಂತೇಳಿ ಒಂದು ಹಳ್ಳಿ. ಈ ಲೋಕಲ್ನಲ್ಲಿ ಇದೆ ಸರ್. ಓಕೆ, ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ? ಸರ್ ಓನರು ನಾವು ಮೋಸ್ಟ್ಲಿ ಥರ್ಡ್ ಪಾರ್ಟಿ ಅಂತ ಸರ್. ನೀವೇ ಮೂರನೇರು? ಹಾಂ ಸರ್. ಓಕೆ, ಈ ಗಾಡಿಗೆ ಏನು ಹೇಳ್ತಾರೆ ರೇಟು? ಸರ್ ಅಗ್ರಿ ಲೋ ಬಜೆಟ್ ಸರ್, 40,000 ರೂಪಾಯಿ ಹೇಳ್ತೇನೆ ಸರ್. 40,000 ಹೇಳ್ತಿದ್ದೀರಾ? ಹಾಂ ಸರ್. FC ಇನ್ಸೂರೆನ್ಸ್ ಅವರೇ ಮಾಡಿಸ್ಕೊಬೇಕು? ಹೌದು ಸರ್. ಓಕೆ, ಏನು 40,000 ಹೇಳ್ತೀರಾ, ಅದರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತಾ? ನಿಮ್ಮ ಚಾನಲಿಂದ ಬಂದರೆ ಇನ್ನೂ ನೋಡೋಣ ಸರ್, ಕನ್ಸೆಷನ್ ಮಾಡೋಣ. ಓಕೆ, ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗೋಗುತ್ತೆ? ಆಗ್ಬೋದು ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರು? ಇದೇ ನಂಬರ್ ಸರ್. ಸರಿ.